ಅತ್ತೆ, ಅವ್ರಿಗೆ ಸ್ವಲ್ಪ ಆಯಾಸ ಆಗಿದೆ ಅಷ್ಟೇ. ಒಂದ್ ನಿಮಿಷ ಇರಮ್ಮ. ನಾನು ಇವನನ್ನ ಹೆತ್ತೋಳು. ಹೆಜ್ಜೆ ಹೆಜ್ಜೆಗೂ ಇವನ್ ಮನ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಳ್ತಾ ಬೆಳೆಸಿರೋಳು. ಇವನ್ ಮನ್ಸಲ್ಲಿ ಯಾವ್ದಾದ್ರೂ ವೇದನೆ ಇದ್ದಾಗ ಮಾತ್ರನೇ ಈ ರೀತಿ ಮೌನವಾಗಿರ್ತಾನೆ. ಕೈಲಾಶ್, ಹನಿಮೂನಿಂದ ಬಂದಿರೋ ನಿನ್ನ ಮುಖದಲ್ಲಿ ಸಂತೋಷ ಕಾಣೋ ಬದಲು ನೋವು ಕಾಣಿಸ್ತಾ ಇದೆ. ಹೇಳು ಕಂದ, ಏನಾಯ್ತು? ಏನ್ ನಡಿಬಾರ್ದಿತ್ತು ಅದೇ ನಡೀತು. ನಮ್ಮ ನಂಬಿಕೆಗೆ ರಾಧಿಕಾ ಕ್ಷಮಿಸಕ್ಕಾಗ್ದಿರೋಷ್ಟು ದ್ರೋಹ ಬಗ್ದಿದ್ದಾಳಮ್ಮ. ಮದುವೆಗೆ ಮುಂಚೆನೆ ಯಾರನ್ನೋ ಪ್ರೀತಿಸಿ ಆ ನಿಜಾನ ನಮ್ಮಿಂದ ಮುಚ್ಚಿಟ್ಟಿದ್ದಾಳೆ. ನನ್ನ ಜೊತೆ ಜೀವನ ಹಂಚ್ಕೊಳ್ಳೋ ಹುಡುಗಿ ನನ್ನ ನಿನ್ನ ಹಾಗೆ ನೋಡ್ಕೋಬೇಕು ಅಂತ ಪಾಲಿಸ್ಕೊಂಡ್ ಬಂದಿರೋ ಶಾಸ್ತ್ರಗಳನ್ನ, ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ ಕಾಪಾಡೋ ತರ ಇರಬೇಕು ಅಂತ ನೀನು ಎಷ್ಟೋ ಸಂಬಂಧಗಳನ್ನ ನೋಡಿ ಎಷ್ಟೋ ಹುಡುಗಿರ್ನ ಬೇಡ ಅಂದು ಈ ಪುಣ್ಯಾತ್ಗೀತಿನ ನನಗೆ ಗಂಟು ಹಾಕಿದ್ಯಲ್ಲ. ನಿನ್ ಕನ್ಸನ್ನ ಕಾಲ್ ಕಸ ಮಾಡಿ ನನ್ನ ಮನ್ಸಲ್ಲಿ ಬೆಳೆಸ್ಕೊಂಡಿದ್ದ ಪ್ರೀತಿನ ಮಣ್ಣು ಮಾಡಿ ನಮ್ ಕುಟುಂಬದ ಮರ್ಯಾದೆಗೆ ಕಳಂಕ ತಂದಿರೋ ಚೀಟರಮ್ಮ ಈ. ಛೇ, ಆ ಹೆಸರು ಹೇಳೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಯಾಕೆ ಹೀಗ್ ಮಾಡ್ದೆ? ಅದು ಹಾಗಲ್ಲ ಅತ್ತೆ. ಏನಾಯ್ತು ಅಂದ್ರೆ ಸಾಕು. ಸಾಕು ನಿನ್ನ ಮೊಸಳೆ ಕಣ್ಣೀರು. ನಿನ್ನ ಮೋಸ ಬಯಲಾದ್ಮೇಲೂ ಕೂಡ ಇನ್ನೂ ನಿನ್ನ ನರಿ ಬುದ್ಧಿಯಿಂದ ನಮ್ಮನ್ನ ನಂಬ್ಸೋಕ್ ನೋಡ್ತಿದ್ಯಾ? ನಿಮ್ಮ ತಂದೆ ತಾಯಿ ಒಪ್ಕೊಂಡ್ಮೇಲೂ ಕೂಡ ನಿನ್ನಿಷ್ಟ ತಿಳ್ಕೊಂಡ್ಮೇಲೆನೆ ಈ ಮದ್ವೆಗೆ ಮುಹೂರ್ತ ಇಡಿಸ್ದೆ ನಾನು. ನೀನು ಪದ್ಧತಿ ತಪ್ಪಿಸಿದ್ರು, ಸುಳ್ಳು ಹೇಳಿದ್ರು ನಾನ್ ಸಹಿಸಲ್ಲ ಅಂತ ನಿನಗ್ ಮೊದ್ಲೇ ಎಚ್ಚರಿಕೆ ಕೊಟ್ಟಿದ್ದೆ ನಾನು. ಇವಳು ವರ್ತನೆ ಚೆನ್ನಾಗಿಲ್ಲ ಅಂತ ನಾನ್ ಮೊದ್ಲಿಂದಾನು ಬಡ್ಕೋತಾನೇ ಇದ್ದೀನದ್ಕೆ ನೀವೇ ತಲೆಗೆ ಹಾಕೊಳ್ಳಿಲ್ಲ. ನನ್ ಸೊಸೆ ಬಂಗಾರ, ನನ್ ಸೊಸೆ ವಜ್ರ ಅಂತ ತುಂಬಾ ಉಬ್ಬ್ ಹೋಗಿದ್ರಿ. ಈಗ ನೋಡಿ ಏನ್ ಮಾಡಿದ್ಲು. ಇನ್ನೇನ್ ಮಾಡಿದ್ಲು? ಅವ್ರ ಬಲೂನ್ಗೆ ಸೂಜಿ ಚುಚ್ಚಿ ಅತ್ತೆ ಆನಂದನ ಸಮಾಧಿ ಮಾಡ್ಬಿಟ್ಲು. ಅಷ್ಟಕ್ಕೂ ನಾನ್ ಯಾಕೆ ನಿಮ್ಮಿಂದ ನಿಜ ಮುಚ್ಚಿಡ್ಬೇಕಾಯ್ತು ಅಂತ ಒಂದ್ಸಲ ಹೇಳ್ತೀನಿ ಕೇಳಿ ಅತ್ತೆ. ಛೀ! ಸಾಕು. ನಾನ್ ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ಇನ್ನು ನಿನ್ನ ನಮ್ಮ ಹುಚ್ಚು ತರ ಕಾಣಿಸ್ತಿದ್ದೀನಾ? ನಿನ್ನ ಕಥೆ ಯಾರಿಗೂ ಗೊತ್ತಾಗದೆ ಇರೋ ತರ. ಶಭಾಷ್.
ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ಯೆ. ನಿನ್ನ ಮಗಳನಾಗೆ ಹಿಂದೆ ಇಷ್ಟೊಂದು ವಿಷ ಇದೆ ಅಂತ ನಮಗ್ ಗೊತ್ತಾಗದೆ ಇರೋ ತರ ಹೇಗ್ ಬಣ್ಣ ಹಚ್ಚಿದೆ ನೋಡು. ನಿನ್ನ ವಿನಯ ನೋಡಿ ನಾನು ಉಬ್ಬ ಹೋಗಿದ್ದೆ. ನಿನ್ನ ಸಂಸ್ಕಾರ ನೋಡಿ ಮೈ ಮರೆತು ಬಿಟ್ಟಿದ್ದೆ. ನನ್ನ ಮಗನ್ನ ನಂತರನೇ ನೋಡ್ಕೋತೀಯ ಅಂತ ಎಷ್ಟೊಂದು ಸಂಭ್ರಮ ಪಟ್ಬಿಟ್ನಲ್ಲೇ. ಅಷ್ಟಕ್ಕೂ ನಾವು ನಿನ್ಗೆ ಏನೇ ದ್ರೋಹ ಮಾಡಿದ್ವಿ. ನನ್ನ ಮಗನ್ ಜೀವನ ನಾಶ ಮಾಡ್ಬಿಟ್ಟಲ್ಲೇ ರಾಕ್ಷಸಿ. ಬಿಡೋದಿಲ್ಲ, ನೀನು ನನ್ನ ಕಣ್ಮುಂದೆ ಇರೋದಕ್ಕೆ ಬಿಡೋದಿಲ್ಲ. ಹೋಗು, ಹೊರಟೋಗಿಲ್ಲಿಂದ, ಆಚೆ ಹೋಗು. ಹೋಗು, ಹೊರಟೋಗು, ಹೋಗು, ಹೋಗು. ಅಮ್ಮ, ಅಯ್ಯೋ ಅಮ್ಮ, ಏನಾಯ್ತಮ್ಮ? ಅಮ್ಮ, ಅಮ್ಮ, ಬೇಡ ಬೇಡ, ನಮ್ಮಮ್ಮನ ನೀನ್ ಮುಟ್ಟೋದಕ್ ಬಿಡೋದಿಲ್ಲ. ಹೋಗು. ಅಮ್ಮ, ಅಮ್ಮ, ಅಮ್ಮ ಎದೇಳಮ್ಮ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಅತ್ತೆ, ಅಮ್ಮ, ಅಮ್ಮ ಬಿಡಮ್ಮ. ಅಮ್ಮ, ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ, ಅತ್ತೆ, ಅಮ್ಮ ಪ್ಲೀಸ್ ಅಮ್ಮ, ಅತ್ತೆ, ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ, ಅಮ್ಮ ಎದೇಳಮ್ಮ. ಅಮ್ಮ, ಅಮ್ಮ ಕಣ್ಬಿಡಮ್ಮ ಪ್ಲೀಸ್. ಅಮ್ಮ, ಅಮ್ಮ ಪ್ಲೀಸ್. ಅಮ್ಮಂಗೆ ಏನಾಯ್ತು? ನಮ್ಮನ್ ಬಿಟ್ಟು ಹೋಗ್ಬಿಟ್ರು. ಅಮ್ಮ, ಅಮ್ಮ, ಏನಾಯ್ತು ರೀ? ಏನಿಲ್ಲ, ಕಾರ್ ಸ್ಟಾರ್ಟ್ ಮಾಡು. ಈ ನಿಜಾನ ಇವಾಗ್ಲೇ ಅಮ್ಮಂಗೆ ಹೇಳ್ದೆ ಇರೋದೇ ಒಳ್ಳೇದು. ಸರ್, ನಿಮ್ ಲಗೇಜ್. ಕೈಲಾಶ್ ಅವರು ನನ್ನ ಪ್ರೀತಿ ವಿಷಯನ ಅತ್ತೆಗೆ ಹೇಳ್ಬಿಟ್ರೆ ಅವರು ನನ್ನನ್ನು ಸುಮ್ಮನೆ ಬಿಡಲ್ಲ. ಅತ್ತೆ ನನ್ನ ಮೇಲೆ ಮಾತ್ರ ಅಲ್ಲ, ಅಪ್ಪ ಅಮ್ಮನ ಮೇಲೂ ಕೋಪ ತೋರಿಸ್ತಾರೆ. ಮೊದಲೇ ಅಪ್ಪನ ಆರೋಗ್ಯ ಸರಿ ಇಲ್ಲ, ಏನಾಗತ್ತೋ ಏನೋ. Sure, we'll close the deal. Okay. Bye. ಕಂದ ಕೈಲಾಶ್, ಟ್ರಿಪ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಮ್ಮ. ಅಮ್ಮ ರಾಧಿಕಾ, ಇಷ್ಟು ದಿನ ಅಂತೂ ಸುಮ್ಮನಿದ್ದೆ. ಈ ವರ್ಷ ಕಳಿಯೋದ್ರೊಳಗೆ ನನ್ನ ಕೈಗೆ ಬಂಗಾರದಂಥ ಮಗು ಕೊಡ್ಬೇಕು.
ಅಮ್ಮ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಮ್ಮ. ಸರಿ ಕಂದ, ಹೋಗು. ಅಮ್ಮ ರಾಧಿಕಾ, ನೀನು ಹೋಗಿ ಫ್ರೆಶ್ ಆಗು. ಇಬ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಹೋಗಮ್ಮ. ರಾಧಿಕಾ, ಒಂದ್ ನಿಮಿಷ ನಿಂತ್ಕೋ. ಎಲ್ಲ ಓಕೆ ತಾನೆಮ್ಮ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನೂ ಇಲ್ಲ ಅತ್ತೆ. ನೋಡಮ್ಮ, ನನ್ಗೆ ಈ ವಯಸ್ಸಲ್ಲಿ ಬೇಕಾಗಿರೋದು ನೀವಿಬ್ರು ಚೆನ್ನಾಗಿದ್ದೀರಾ ಅನ್ನೋ ಸಂತೋಷ. ಮೊಮ್ಮಗನೋ ಮೊಮ್ಮಗಳು ಹುಟ್ಟಿದಾರೇನೋ ಆನಂದ. ನೀವಿಬ್ರು ಹಾಲು ಜೇನಿನ ಥರ ಇದ್ರೆ ನಾನು ಚೆನ್ನಾಗಿರ್ತೀನಿ, ಸಂತೋಷವಾಗಿರ್ತೀನಿ. ನಿಮ್ಮ ಮಧ್ಯೆ ಸಣ್ಣ ಮನಸ್ತಾಪ ಬಂದ್ರು, ಜಗಳ ಶುರುವಾದ್ರು, ಮಾತಿಗೆ ಮಾತು ಬೆಳೆದ್ರು, ನಾನು ಖಂಡಿತ ತಡ್ಕೊಳ್ಳಲ್ಲಮ್ಮ. ಯಾಕೋ ಗೊತ್ತಿಲ್ಲ, ಹೇಳ್ಬೇಕು ಅಂತ ನನ್ನ ಮನ್ಸಿಗನಿಸ್ತು, ಹೇಳ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ ಅದಕ್ಕೆ. ಇತ್ತೀಚೆಗೆ ಇವ್ರ ಮಧ್ಯೆ ಏನೋ ಆಗಿದೆ ಅಂತ ಅನ್ನಿಸ್ತಿದೆ. ಯಾಕೆ ಹಾಗನ್ನಿಸ್ತಾ ಇದೆ? ಹನಿಮೂನಿಂದ ವಾಪಸ್ ಬರೋ ಜೋಡಿ ಹೀಗಿರ್ತಾರ ಅದಕ್ಕೆ? ಕುಣದ್ ಕುಪ್ಪಳಿಸೋಷ್ಟು ಖುಷಿಯಾಗಿರ್ತಾರೆ. ಒಂದು ಮಾತಿನ ಜಾಗದಲ್ಲಿ 10 ಮಾತಾಡ್ತಾರೆ. ಆದ್ರೆ ಇವರಿಬ್ರು ಹಾಗಿಲ್ವೇ? ಒಳಗಡೆ ಬಂದ್ಮೇಲೆ ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಳ್ಳೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಇವರಿಬ್ರ ಮಧ್ಯೆ ಜಗಳ ಆಗಿದ್ರೆ? ಏಯ್, ಬಾಯಿ ಮುಚ್ಚು ಸಾಕು. ನೀವೋ ನಿಮ್ಮ ಅನುಮಾನಗಳು. ನನ್ನ ಮಗ ಸೊಸೆ ಮಧ್ಯದಲ್ಲಿ ಯಾವ ಜಗಳನೂ ಬರಲ್ಲ. ಇವ್ರು ಯಾವಾಗ್ಲೂ ಅನ್ಯೂನ್ಯವಾಗೇ ಇರ್ತಾರೆ. ಹೊರಗಡೆ ಹೋಗ್ ಬಂದಾಗ ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಆಯಾಸ ಆಗಿರುತ್ತೆ, ಅದಕ್ಕೆ ಡಲ್ ಆಗಿದ್ದಾರೆ. ಅಷ್ಟೇ ಅಲ್ವೇನಮ್ಮ? ನೀನ್ ಹೋಗಿ ರೆಸ್ಟ್ ತಗೋ, ಹೋಗು. ಅಬ್ಬಾ, ನಕ್ಕು ನಕ್ಕು ಹೊಟ್ಟೆ ನೋಯ್ತಿದೆ ಅದ್ಗೆ. ಒಟ್ನಲ್ಲಿ ನಿಮ್ ಹನಿಮೂನಲ್ಲಿ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋಷ್ಟು ಮಜಾ ಮಾಡಿದ್ರಿ ಅನ್ನಿ. ಎಷ್ಟ್ ಮಜಾ ಇತ್ತು ಅಂದ್ರೆ 3 ದಿನಾನು 3 ಕ್ಷಣದ ತರ ಮುಗ್ದೋಯ್ತು ಗೊತ್ತಾ? ಅಷ್ಟೊಂದು ಎಂಜಾಯ್ ಮಾಡಿದ್ರಾ? ಓ, ತುಂಬಾ ತುಂಬಾ ಎಂಜಾಯ್ ಮಾಡಿದ್ವಿ. ಬಿಡು ಮಾಡ್ಕೊಂಡು ನೀವು ಮತ್ತೆ ಮಾವನು ಒಂದ್ಸಲ ಊಟಿಗೆ ಹನಿಮೂನ್ ಹೋಗ್ ಬನ್ನಿ. ಹಾ, ನಾವಾ? ಅಂದ್ರೆ ಹನಿಮೂನ್ ಅಂದ್ರೆ ಆತರ ಅಲ್ಲ ಅತ್ತೆ, ಹಾಗೆ ಸುಮ್ನೆ ಹೋಗ್ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕಿತ್ತು, ಕಾಫಿ ಮಾಡ್ಕೊಡ್ತೀಯಾ? ಯಾಕದ್ಗೆ ನನಗೆಲ್ಲಿದ್ರಿ? ನನ್ ಯಾವತ್ತೂ ಕಾಫಿ ಮಾಡ್ಕೊಂಡ್ ಬಾ ಅಂತ ಕೇಳ್ತಿರೋ ನಿಮ್ ಅಣ್ಣ ಸಡನ್ ಆಗಿ ಹೀಗ್ ಕೇಳಿದ್ದಕ್ಕೆ ಕನ್ಸೋ ನಿಜನೋ ತಿಳ್ಕೊಳ್ಳೋಣ ಅಂತ ಕೇಳ್ದೆ. ಅದಕ್ ನಿನಗ್ ನೀನಾಗ್ ಗೆಲ್ಕೋಬೇಕು ಅಲ್ವಾ? ನಾನಂತೂ ಖುಷಿಲ ವಿಷಯನೇ ಮರ್ತ್ಬಿಟ್ಟೆ. ನೇಹಾ,
ನಿಮ್ಮಣ್ಣನ್ ಕಾಫಿ ಕೊಟ್ಟು ಬಂದ್ಮೇಲೆ ಬ್ಯಾಲೆನ್ಸ್ ಉಳ್ದಿರೋ ವಿಷಯ ಎಲ್ಲ ಹೇಳ್ತೀನಿ, ಓಕೆನಾ? ಸರಿ ಅದ್ಗೆ. ಇದೇನಮ್ಮ ಇದು? ಕಾಫಿ ಮಾಡು ಅಂದ್ರೆ ಕಿಚನ್ ಅಲ್ಲಿ ಯುದ್ಧನೇ ಮಾಡ್ತಿದ್ದಾರೆ. ಅಡ್ಗೆ ಮಾಡು ಅಂದ್ರೆ ಮಹಾಯುದ್ಧನೇ ಮಾಡ್ತಿದ್ದಾಳೋ ಏನೋ. ಅದ್ಗೆಗೆ ಅಡ್ಗೆ ಮಾಡು ಅಂತ ಇನ್ಯಾವತ್ತೂ ಹೇಳ್ಬಾರ್ದು. ಪ್ರಿಯಾ, ಪ್ರಿಯಾ, ಕಾಫಿ ತರ್ತಾ ಇದೀನಿ ಬದಿಯಾರ. ಅಯ್ಯೋ, ಏನ್ ಮಾಡ್ಲಿ ಈಗ? ಏಯ್, ನೀನ್ ಯಾವ ಕೆಲ್ಸನೂ ಸರಿಯಾಗಿ ಮಾಡಕ್ ಬರಲ್ವಾ? ನೋಡು, ಶರ್ಟ್ ಮೇಲೆಲ್ಲ ಕಾಫಿ ಬಿತ್ತು. ಸಾರಿ ಬದಿಯಾರ. ನಿನ್ ಬಗ್ಗೆ ಗೊತ್ತಿದ್ದು ನನ್ ಕೆಲ್ಸ ಹೇಳ್ದೆ ನೋಡು, ನನಗ್ ಬುದ್ಧಿ ಇಲ್ಲ. ಯಾಕೆ ನಗ್ತಿದ್ಯಾ? ನೀವ್ ಒಂದೊಂದ್ಸಲ ನಿಜನ್ ಪಟ್ಟಂತ ಒಪ್ಕೊಂಡ್ಬಿಡ್ತೀರಾ. ಅಂದ್ರೆ ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಹಾಗಂತ ನಾನೇ ಹೇಳ್ದೆ, ನೀವೇ ತಾನೇ ಹೇಳಿದ್ದು. ನನ್ ಕರ್ಮ. ನೋಡು, ಇವಾಗ ನನ್ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಇನ್ನೊಂದ್ಸಲ ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ನೀವ್ ಬಟ್ಟೆ ಚೇಂಜ್ ಮಾಡಿ, ನಾನ್ ಮತ್ತೆ ಹೋಗಿ ಸೂಪರ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ತಾಯಿ, ಇಲ್ಲಿವರೆಗೂ ತಾವ್ ಮಾಡಿರೋ ಘನ ಕಾರ್ಯನೇ ಸಾಕು, ನನ್ಗಿನ್ನೇನು ಬೇಡಮ್ಮ. ಬರ್ತೀರಾ? ಯಾಕ್ ಪ್ರಿಯಾ, ಯಾವಾಗ್ಲೂ ಹೀಗೆ ಮಾಡ್ತಿಯಲ್ಲ? ಆಗಾಗ ಹೀಗೆಲ್ಲ ಆಗ್ಬೇಕತ್ತೆ. ಅದಲ್ದೆ ಅತ್ತೆನೂ ಒಂದ್ ಕಾಲದಲ್ಲಿ ಸೊಸೆ ಅಲ್ವಾ? ನೀವನು ಮಾವನೂರ್ ಮುಂದೆ ಹೀಗೆಲ್ಲ ಮಾಡೇ ಇರ್ತೀರಾ ಅಲ್ವಾ? ಅಮ್ಮ ಇಂಥದ್ದೆಲ್ಲ ತುಂಬಾ ಮಾಡಿದ್ದಾರೆ. ಏಯ್, ನೀನ್ ಬಾಯ್ ಮುಚ್ಚು. ಇದೆಲ್ಲ ಎಲ್ಲರ ಲೈಫಲ್ಲೂ ಇದ್ದಿದೆ ನೇಹಾ. ಇರು, ಒಂದ್ ನಿಮಿಷ ಬರ್ತೀನಿ.
ಯಾಕ್ರಿ ಎಲ್ಲ ಬೇರೆ ಇಟ್ಟಿದ್ದೀರಾ? ಮನಸ್ಸು ಒಂದಾಗಿಲ್ಲ ಅಂದಮೇಲೆ, ಮನುಷ್ಯರು ದೂರ ದೂರ ಇದ್ದಾರೆ ಅಂದಮೇಲೆ, ಬಳಸೋ ವಸ್ತುನ, ಹಾಕೊಳ್ಳೋ ಬಟ್ಟೆನ ಒಟ್ಟಿಗೆ ಇಟ್ಟು ಪ್ರಯೋಜನ ಏನಿದೆ?